ನಮಸ್ತೆ ಪುಟಾಣಿ ಸ್ನೇಹಿತ. ನಮ್ಮ ಅದ್ಭುತವಾದ ಭೂಮಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಿದ್ಧರಿದ್ದೀಯಾ? ನಮ್ಮ ಭೂಮಿಯನ್ನು ಒಂದು ದೊಡ್ಡ ದೊಡ್ಡ ಮತ್ತು ಸುಂದರವಾದ ಚೆಂಡು ಎಂದು ಊಹಿಸಿಕೊಳ್ಳಿ. ಇದು ಎಷ್ಟು ದೊಡ್ಡದಾಗಿದೆ ಎಂದರೆ ನಾವೆಲ್ಲ ಜನರು, ಎಲ್ಲ ಆಕಾರ ಮತ್ತು ಗಾತ್ರದ ಪ್ರಾಣಿಗಳು ಮತ್ತು ಎತ್ತರದ ಮರಗಳು ಮತ್ತು ವರ್ಣರಂಜಿತ ಹೂವುಗಳಂತಹ ಸಸ್ಯಗಳು ಎಲ್ಲವೂ ಒಟ್ಟಾಗಿ ಅದರ ಮೇಲೆ ವಾಸಿಸುತ್ತೇವೆ. ನಮ್ಮ ಭೂಮಿಯು ಬಾಹ್ಯಾಕಾಶದಲ್ಲಿ ನಮ್ಮದೇ ಆದ ವಿಶೇಷ ಮನೆಯಂತೆ ಮತ್ತು ಅದು ಯಾವಾಗಲೂ ತಿರುಗುತ್ತಾ ಇರುತ್ತದೆ. ಈಗ ನಾವು ಪ್ರತಿದಿನ ನಡೆಯುವ ನೆಲದ ಬಗ್ಗೆ ಮಾತನಾಡೋಣ. ನೀವು ಉದ್ಯಾನವನದಲ್ಲಿ ಆಡುವಾಗ ಅಥವಾ ಶಾಲೆಗೆ ನಡೆದು ಹೋಗುವಾಗ ಅಥವಾ ನಿಮ್ಮ ಹಿತ್ತಲಿನಲ್ಲಿ ನಿಂತಾಗ ನೀವು ಶಿಲಾಗೋಳ ಎಂಬ ವಸ್ತುವಿನ ಮೇಲೆ ನಿಂತಿರುತ್ತೀರಿ. ಶಿಲಾಗೋಳವು ನಮ್ಮ ಭೂಮಿಯ ಗಟ್ಟಿಯಾದ ಘನವಾದ ಭಾಗವಾಗಿದೆ. ಇದು ಅದರ ಅತ್ಯಂತ ಬಲವಾದ ಹೊರಚರ್ಮದಂತೆ. ಇದು ಆಳದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ ಮತ್ತು ಅದರ ಮೇಲೆ ಸಸ್ಯಗಳು ಬೆಳೆಯಲು ಸಹಾಯ ಮಾಡುವ ಮೃದುವಾದ ಮಣ್ಣು ಇದೆ. ಈ ಶಿಲಾಗೋಳದ ಮೇಲೆ ನಾವು ನಮ್ಮ ಮನೆಗಳನ್ನು, ನಮ್ಮ ನಗರಗಳನ್ನು ನಿರ್ಮಿಸುತ್ತೇವೆ ಮತ್ತು ಇಲ್ಲಿಯೇ ಪರ್ವತಗಳು ಎತ್ತರವಾಗಿ ನಿಂತಿರುತ್ತವೆ ಮತ್ತು ನದಿಗಳು ಹರಿಯುತ್ತವೆ. ಇದು ಎಷ್ಟು ಬಲವಾಗಿದೆ ಎಂದರೆ ನಾವು ಭೂಮಿಯ ಮೇಲೆ ನೋಡುವ ಎಲ್ಲವನ್ನೂ ಇದು ಹಿಡಿದಿಟ್ಟುಕೊಳ್ಳುತ್ತದೆ. ಮತ್ತು ನಮ್ಮ ಭೂಮಿಯ ಸುತ್ತ ಇನ್ನೇನು ಇದೆ ಎಂದು ಊಹಿಸಬಲ್ಲೆಯ? ಇದು ಒಂದು ಅದೃಶ್ಯ ಕಂಬಳಿ, ಆದರೆ ಬಹಳ ಮುಖ್ಯವಾದ ಕಂಬಳಿ. ಇದನ್ನು ನಾವು ವಾತಾವರಣ ಎಂದು ಕರೆಯುತ್ತೇವೆ. ವಾತಾವರಣವು ನಾವು ವೇಗವಾಗಿ ಓಡಲು, ಎತ್ತರಕ್ಕೆ ಜಿಗಿಯಲು ಮತ್ತು ನಮ್ಮ ಸ್ನೇಹಿತರೊಂದಿಗೆ ನಗಲು ಉಸಿರಾಡುವ ಗಾಳಿಯಿಂದ ಮಾಡಲ್ಪಟ್ಟಿದೆ. ವಾತಾವರಣ ಇಲ್ಲದಿದ್ದರೆ ನಾವು ಉಸಿರಾಡಲು ಸಾಧ್ಯವಾಗುತ್ತಿರಲಿಲ್ಲ. ಇದು ನಮ್ಮ ಭೂಮಿಯ ಸುತ್ತ ಸುತ್ತುವ ಆರಾಮದಾಯಕ ಅದೃಶ್ಯ ಗುರಾಣಿಯಂತೆ. ಈ ವಿಶೇಷ ಕಂಬಳಿಯು ಅದ್ಭುತವಾದ ಕೆಲಸಗಳನ್ನು ಮಾಡುತ್ತದೆ. ಇದು ನಮ್ಮ ಭೂಮಿಯನ್ನು ಬೆಚ್ಚಗೆ ಇಡಲು ಸಹಾಯ ಮಾಡುತ್ತದೆ. ನೀವು ಹಾಸಿಗೆಯಲ್ಲಿ ಮಲಗಿದಾಗ ಒಂದು ಮೃದುವಾದ ಕಂಬಳಿ ನಿಮ್ಮನ್ನು ಬೆಚ್ಚಗಿಡುವಂತೆ. ಆದ್ದರಿಂದ ಇದು ಎಂದಿಗೂ ತುಂಬ ಬಿಸಿಯಾಗಿರುವುದಿಲ್ಲ ಅಥವಾ ತುಂಬ ತಂಪಾಗಿರುವುದಿಲ್ಲ. ಮತ್ತು ಸೂರ್ಯನ ಕೆಲವು ಸೂಪರ್ ಬಲವಾದ ಕಿರಣಗಳಿಂದ ನಮ್ಮನ್ನು ರಕ್ಷಿಸಲು ಸಹ ಇದು ಸಹಾಯ ಮಾಡುತ್ತದೆ. ಆದ್ದರಿಂದ ಅವು ನಮಗೆ ಹಾನಿ ಮಾಡುವುದಿಲ್ಲ. ಮತ್ತು ನೀವು ಆಕಾಶದಲ್ಲಿ ಮೋಡಗಳು ತೇಲುತ್ತಿರುವುದನ್ನು ನೋಡಿದಾಗ ಅಥವಾ ಗಾಳಿ ನಿಧಾನವಾಗಿ ಬೀಸುವುದನ್ನು ಅನುಭವಿಸಿದಾಗ ಅದೆಲ್ಲವೂ ವಾತಾವರಣದಲ್ಲಿ ನಡೆಯುತ್ತದೆ. ಆದ್ದರಿಂದ ನೆನಪಿಡಿ, ನಮ್ಮ ಅದ್ಭುತವಾದ ಭೂಮಿಯು ನಾವು ವಾಸಿಸುವ ಘನ ನೆಲವನ್ನು ಶಿಲಾಗೋಳ ಎಂದು ಕರೆಯುತ್ತದೆ ಮತ್ತು ಅದರ ಸುತ್ತ ಇರುವ ಗಾಳಿಯ ಅದೃಶ್ಯ ಕಂಬಳಿಯನ್ನು ವಾತಾವರಣ ಎಂದು ಕರೆಯುತ್ತದೆ. ಈ ಎರಡೂ ಭಾಗಗಳು ಒಟ್ಟಾಗಿ ಕೆಲಸ ಮಾಡುತ್ತವೆ. ಇದರಿಂದ ನಮ್ಮ ಭೂಮಿಯು ನಾವೆಲ್ಲರಿಗೂ ವಾಸಿಸಲು ಮತ್ತು ಅನ್ವೇಷಿಸಲು ಪರಿಪೂರ್ಣ ಮತ್ತು ವಿಶೇಷ ಸ್ಥಳವಾಗುತ್ತದೆ. ಇದು ಆಶ್ಚರ್ಯಕರವಲ್ಲವೇ?